ಜಾತಿ ಗಣತಿಗೆ ನಗರ ಪ್ರದೇಶದಲ್ಲಿ ಮತ್ತೆ ಹಿನ್ನಡೆ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಕಳೆದ ಬಾರಿ ಮಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿಗೆ ಸಾಕಷ್ಟು ಹಿನ್ನಡೆ ಆಗಿತ್ತು. ಈ ಬಾರಿಯೂ ನಗರ ಪ್ರದೇಶದಲ್ಲಿ ಮತ್ತೆ ಹಿನ್ನಡೆ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಗರ ಪ್ರದೇಶದಲ್ಲಿ ದಿನನಿತ್ಯ ಜಾತಿ ಗಣತಿಯ ಭೂತ ಕಾಡ್ತಾನೇ ಇದೆ. ನಗರ ಪ್ರದೇಶದಲ್ಲಿ ಈಗಲೂ ಕೂಡ ಜಾತಿಯ ಭೂತ ಜನರನ್ನ ಕಾಡ್ತಾ ಇದೆ. ಒಂದು ವೇಳೆ ಜಾತಿ ಹೇಳ್ಕೊಂಡಿದ್ದೆ ಆದರೆ ಬಾಡಿಗೆ ಮನೆ ಕೊಡೋದಿಲ್ಲ ಅಂತ ಜಾತಿಯನ್ನ ಸುಳ್ಳು ಹೇಳಿ ಜೀವನ ಸಾಗಿಸ್ತಾ ಇದ್ದಾರೆ ಅನೇಕರು. ತಮ್ಮ ಸುಳ್ಳು ಒಂದು ಮಾಹಿತಿಗಳನ್ನು ಕೊಟ್ಟು ಅನೇಕರು ಜೀವನ ನಡೆಸ್ತಾ ಇದ್ದಾರೆ. ಹೀಗಾಗಿ ಜಾತಿ ಗೊತ್ತಾಗುತ್ತೆ ಅಂತ ಸರ್ವೆಗೆ ಒಳಗಾಗೋದಕ್ಕೆ ಅನೇಕರು ಹಿಂದೇಟು ಹಾಕ್ತಾ ಇದ್ದಾರೆ. ಏರಿಯಾದಲ್ಲಿ ನಾವು ಯಾವ ಜಾತಿಯವರು ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಸರ್ವೆಯಲ್ಲಿ ಭಾಗಿಯಾಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಮಾದಿಗ ಒಳ ಮೀಸಲು ಜಾಗೃತ ಸಭೆಯಲ್ಲಿ ಜನ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಸಲಾತಿ ಜಾಗೃತಿ ಸಭೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಈ ಜಾತಿ ಗಣತಿಯ ಪಿಡುಗು ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ. ಈಗಲಾದರೂ ನಗರ ಪ್ರದೇಶದಲ್ಲಿ ಎಲ್ಲರೂ ಕಲ್ತಿದ್ದಾರೆ, ನಗರ ಪ್ರದೇಶಗಳು ಮುಂದುವರೆದಿದ್ದಾವೆ. ಹೀಗಾಗಿ ನಗರ ಪ್ರದೇಶದಲ್ಲಾದರೂ ಈ ಜಾತಿಯನ್ನು ಮರೆತು ಜೀವನ ಮಾಡಬೇಕು ಅಂತಂದರೆ ಅದು ಆಗೋದಿಲ್ಲ. ಮಾದಿಗರು ಅಥವಾ ಹಿಂದುಳಿದ ವರ್ಗದವರು ಅಂತ ಹೇಳಿದ್ರೆ ಯಾರು ಮನೆ ಬಾಡಿಗೆ ಕೊಡೋದಿಲ್ಲ ಅಂತ ಅನೇಕರು ಸುಳ್ಳು ಜಾತಿಗಳನ್ನು ಹೇಳ್ಕೊಂಡು ಮನೆ ಬಾಡಿಗೆ ಪಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಈಗ ಏನಾದರೂ ಜಾತಿ ಗಣತಿ ಮಾಡಿದ್ದೇ ಆದರೆ ನಗರ ಪ್ರದೇಶದಲ್ಲಿ ಕಳೆದ ಬಾರಿ ಯಾವ ರೀತಿಯಾಗಿ ಹಿನ್ನಡೆ ಆಗಿತ್ತು ಅದೇ ರೀತಿ ಈಗಲೂ ಕೂಡ ಹಿನ್ನಡೆ ಆಗುತ್ತೆ ಅಂತ ಅನೇಕರು ಮಾದಿಗ ಒಳ ಮೀಸಲು ಜಾಗೃತ ಸಭೆಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಸಾವಿರಾರು ವರ್ಷಗಳ ಪಿಡುಗು ಈಗಲೂ ಕೂಡ ನಗರ ಭಾಗದಲ್ಲಿ ಕಾಡ್ತಾ ಇದೆ ಅನ್ನುವಂತಹ ಒಂದು ವಿಚಾರ, ಸಾಕಷ್ಟು ದುಃಖ ಎದುರಾಗುತ್ತೆ ಇದರಿಂದಾಗಿ. ಮತ್ತೊಂದೆಡೆ ಇದು ಜಾತಿ ಗಣತಿ ನಾವು ಮಾಡಿ ಎಲ್ಲ ಸಮುದಾಯಗಳು ಯಾವ್ಯಾವ ಸಮುದಾಯಗಳು ಹಿಂದುಳಿದಿದ್ದಾವೆ ಅದನ್ನು ಮತ್ತೆ ಮುನ್ನೆಲೆಗೆ ತರುವಂತಹ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ನಗರ ಭಾಗದಲ್ಲೇ ಇದಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತಂದರೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಈ ಒಂದು ಹಿನ್ನಡೆಯನ್ನು ತಪ್ಪಿಸೋದಕ್ಕೆ? ಅದೇ ರೀತಿಯಾಗಿ ಮಾದಿಗ ಒಳ ಮೀಸಲು ಜಾಗೃತ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಜಾತಿಯ ಅಂದರೆ ಜಾತಿ ಗಣತಿಯ ವಿಚಾರ ಮುನ್ನೆಲೆಗೆ ಬರುವಂಥ ಹೊತ್ತಲ್ಲಿ ಈಗ ದಲಿತರ ಒಳ ಮೀಸಲಾತಿ ವಿಚಾರವೂ ಕೂಡ ಅಷ್ಟೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಾಗಿ ನಡೀತಿರುವಂತಹ ಈಗ ಜಾತಿ ಗಣತಿಯ ಸರ್ವೆ ನಡೀತಾ ಇದೆ, ಒಳ ಮೀಸಲು ಸರ್ವೆ. ನಗರ ಪ್ರದೇಶದಲ್ಲಿ ಹಳ್ಳಿಗಾಡುಗಳಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಕಂಡಿರುವಂತಹ ಈ ಸರ್ವೆ ನಗರ ಪ್ರದೇಶಗಳಲ್ಲಿ ಮುಗ್ಗರಿಸಿಕೊಂಡು ಹೋಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಅದಕ್ಕೆ ಅಡೆತಡೆಗಳು ಎದುರಾಗ್ತಾ ಇದೆ. ಒಂದು ಕಡೆ ನಗರ ಪ್ರದೇಶದಲ್ಲಿ ಎಷ್ಟೇ ಮುಂದುವರೆದಂತಹ ವಾತಾವರಣ ಇದ್ದು ಬದಲಾದ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಜಾತಿಯನ್ನ ನಮೂದು ಮಾಡುವ ಅಥವಾ ಸಮೀಕ್ಷೆಗೆ ಒಳಪಡುವಂತ ಸನ್ನಿವೇಶ ಬಂದಾಗ ಅದಕ್ಕೆ ಪೂರ್ಣ ಪ್ರಮಾಣದಂತ ಸಹಕಾರ ಸಿಗುವುದು ಕಷ್ಟ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಇವತ್ತು ನಡೀತಿರುವಂತಹ ಮಾದಿಗರ ಸಮುದಾಯದ ಮುಖಂಡರ ಸಭೆಯಲ್ಲಿ ವಿಚಾರ ವ್ಯಕ್ತವಾಗ್ತಾ ಇದೆ. ಸಮೀಕ್ಷೆ ವಿಚಾರದಲ್ಲಿ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು ಅಷ್ಟು ಫಲಪ್ರದವಾಗಿ ಕಾಣ್ತಾ ಇಲ್ಲ. ಈಗಾಗಲೇ ಆನ್ಲೈನ್ ಸಮೀಕ್ಷೆ ವಿಚಾರವನ್ನು ಪ್ರಸ್ತಾರ ಮಾಡಿ ಅದು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಆಗ್ತಾ ಇಲ್ಲ. ನಾವು ಪರಿಸ್ಥಿತಿ ಒತ್ತಡಕ್ಕೆ ಅನುಗುಣವಾಗಿ ನಗರ ಪ್ರದೇಶಗಳಲ್ಲಿ ಮನೆಗಳನ್ನು ಮಾಡ್ಕೊಂಡಿದ್ದೇವೆ, ಹಾಗೆ ಇಲ್ಲಿ ನಮ್ಮ ವಾಸ್ತವ್ಯವನ್ನು ಬದಲಿಸಿಕೊಂಡಿದ್ದೇವೆ. ಇಲ್ಲಿ ನಾವು ಅನಿವಾರ್ಯ ಕಾರಣಗಳಿಂದಾಗಿ ಸಾಮಾಜಿಕ ವಿಚಾರಗಳ ದಾರಿಯಿಂದಾಗಿ ನಮ್ಮ ಮೂಲ ಜಾತಿಯನ್ನು ಬರೆಸೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದಾಗಿ ನಾವು ಬೇರೆ ಬೇರೆ ಹೆಸರಲ್ಲಿ ಇದ್ದೇವೆ. ಆದರೆ ಅದನ್ನೇ ಮಾನದಂಡವಾಗಿಟ್ಕೊಂಡು ಮನೆಗೆ ಸರ್ವೆಗೆ ತಂಡ ಬರ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಕೊಡುವಂಥ ಹೇಳಿಕೆಗಳಿಗೆ ಓನರ್ಗಳು ಇಲ್ಲಿ ಆ ಸಮುದಾಯದವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ನಾವು ಆ ಕ್ಷಣದಲ್ಲಿ ನೇರವಾಗಿ ಸರ್ವೆಯಲ್ಲಿ ಪಾಲ್ಗೊಳ್ಳೋಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಈ ಸಮುದಾಯದ ಎರಡೂ ವರ್ಗಗಳು ಹೇಳ್ಕೊಂಡಿದೆ. ಅಂದರೆ ಬಲಗೈ ಮತ್ತು ಎಡಗೈ ವಿಭಾಗದವರು ಕೂಡ ಈ ಅಳಲನ್ನು ಹೇಳ್ಕೊಂಡಿದ್ದಾರೆ. ಆನ್ಲೈನ್ ಸಮೀಕ್ಷೆ ವಿಚಾರಕ್ಕೆ ಬಂದಾಗ ಇಲ್ಲಿ ಆನ್ಲೈನ್ನಲ್ಲಿ ಸಮರ್ಪಕವಾದಂಥ ಮಾಹಿತಿ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಆಧಾರ್ ಜೋಡಣೆ, ಮತ್ತೊಂದು ಕಡೆ ರೇಷನ್ ಕಾರ್ಡ್ ಮತ್ತು ಜಾತಿ ಸರ್ಟಿಫಿಕೇಟ್, ಹೀಗೆ ಪ್ರತಿಯೊಂದನ್ನು ಕೇಳ್ತಿದ್ರು ಕೂಡ OTP ಜನರೇಟರ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ಸಮೀಕ್ಷೆ ಒಳಗಡೆ ಜನರನ್ನು ತೊಡಗಿಸಿಕೊಳ್ಳೋದಕ್ಕೆ ಕಷ್ಟವನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಅಡೆತಡೆಗಳನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಸರ್ಕಾರ ಈಗ ಆಯೋಗಕ್ಕೆ ಕೊಟ್ಟಿರುವಂತಹ ಸಮಯವನ್ನು ಮತ್ತಷ್ಟು ವಿಸ್ತರಣೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈಗಿನ ಸಮೀಕ್ಷಾ ವಿಧಾನವನ್ನು ಒಂದಷ್ಟು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ.
ನಾಗಮೋಹನ್ ದಾಸ್ ಅವರು ಕೂಡ ಸರ್ಕಾರಕ್ಕೆ ಈ ಕುರಿತು ಮನವಿಯನ್ನು ಮಾಡಿಕೊಂಡಿದ್ದು ಹೆಚ್ಚುವರಿ ಸಿಬ್ಬಂದಿಗಳನ್ನು ಒದಗಿಸಿದರೆ ಅದಕ್ಕೆ ಪರ್ಯಾಯ ಸ್ವರೂಪವನ್ನು ಮಾಡಿಕೊಂಡು ಜನರನ್ನೇ ಅಲ್ಲಿಗೆ ಕರೆತರುವ ಮುಖಾಂತರ ಅಥವಾ ಸಮುದಾಯದವರು ಒಂದು ಕಡೆ ಕಲೆತು ಸೇರುವಂಥ ಜಾಗವನ್ನು ಮಾಡಿಕೊಂಡು ಅಲ್ಲಿ ಅನುಷ್ಠಾನವನ್ನು ಮಾಡಿ ಸಮೀಕ್ಷೆಗೆ ಒಳಪಡುವಂಥ ಪ್ರಕ್ರಿಯೆಯನ್ನು ಮಾಡ್ಬೋದು. ಅದಕ್ಕೆ ಬೇಕಾದಂಥ ಸಿಬ್ಬಂದಿ ಕೊಡಿ ಅನ್ನುವಂಥ ಮನವಿಯನ್ನು ಸರ್ಕಾರಕ್ಕೆ ಮಾಡಿಕೊಂಡಿದ್ದಾರೆ. ಸರ್ಕಾರವು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತದೆ ಅನ್ನುವಂಥ ಮಾತನ್ನು CS ಅವರ ಮುಖಾಂತರ ಹೇಳಿಸಿದೆ ಅನ್ನುವಂಥದ್ದು ಈಗಿರುವ ಮಾಹಿತಿ. ಸೊ ಈ ರೀತಿ ಬದಲಾಗಿರುವಂಥ ವ್ಯವಸ್ಥೆಯ ಒಳಗಡೆ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡಲಾಗ್ತಾ ಇದೆ. ಇವತ್ತಿನ ಈ ಮಾದಿಗ ಮುಖಂಡರ ಸಭೆಯಲ್ಲಿ ಸಮುದಾಯದ ಭಾಗದಲ್ಲಿ ಅವರು ವಾಲಂಟರಿಯಾಗಿ ತಾವು ನಿಂತು ತಮ್ಮ ಸಮುದಾಯದ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಪ್ರತ್ಯೇಕವಾದಂಥ ಕಾರ್ಯಪಡೆಯನ್ನು ರಚಿಸಿಕೊಂಡು ಅದರ ಮುಖಾಂತರ ಅರಿವನ್ನು ಮೂಡಿಸುವ ಅಥವಾ ಅದನ್ನು ಸಹಕಾರದಲ್ಲಿ ತೆಗೆದುಕೊಂಡು ಆನ್ಲೈನ್ ಸಮೀಕ್ಷೆಯಲ್ಲಿ ಅವರನ್ನು ದಾಖಲಾತಿಯನ್ನು ಮಾಡಿಸುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ನಗರದಲ್ಲಿ ಝೋನಲ್ ವಾಯ್ಸ್ ಟೀಮ್ಗಳನ್ನು ರಚನೆ ಮಾಡಿ ಅವುಗಳ ಮುಖಾಂತರ ಡಾಟಾ ಕ್ರೋಢೀಕರಣ ಮಾಡುವಂತಹ ಆನ್ಲೈನ್ ಸಮೀಕ್ಷೆಗೆ ಅರ್ಜಿಯನ್ನು ತುಂಬಿಸುವಂಥ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಅವರು ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಈಗ 2 ಸುತ್ತಿನ ಸಭೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳು ಅಂದರೆ ದಲಿತ ಸಮುದಾಯದ ಎಲ್ಲ ವರ್ಗಗಳಿಗೂ ಕೂಡ ಈ ವಿಚಾರದ ಮೇಲೆ ಇರುವಂತಹ ಅನುಮಾನವನ್ನು ಪರಿಹರಿಸಿಕೊಡುವುದು, ಜಾಗೃತಿಯನ್ನು ಮೂಡಿಸುವುದು, 100% ಸಮೀಕ್ಷೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಡುವುದಕ್ಕೆ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.